ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತಹ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಸಂಬಂಧ ಈಗ ಎನ್ಐಎ ಅಧಿಕಾರಿಗಳು ಓರ್ವ ಪ್ರಮುಖ ಆರೋಪಿಯನ್ನ ಕರೆತಂದು ಈಗ ಸ್ಪಾಟ್ ಮಹಜರನ್ನ ಮಾಡ್ತಾ ಇರುವಂತದ್ದು. ಏನು ಮಾರ್ಚ್ 1ರಂದು ಇದೇ ಒಂದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಈ ಪ್ರಕರಣವನ್ನ ಕೈಗೆತ್ತಿಕೊಂಡಿದ್ದಂತಹ ಎನ್ಐಎ ಅಧಿಕಾರಿಗಳು ಇದುವರೆಗೂ 5 ಆರೋಪಿಗಳನ್ನ ಬಂಧಿಸಿ ತೀವ್ರವಾದಂತಹ ವಿಚಾರಣೆಯನ್ನು ನಡೆಸಿದ್ರು. ಅದರಲ್ಲಿ ಈ ಒಂದು ಪ್ರಕರಣದ ಅಂದ್ರೆ ಈ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಮಾಸ್ಟರ್ ಮೈಂಡ್ ಎಂದೇ ಕರೆಯಲಾಗ್ತಿರುವಂತಹ ಶಂಕಿತ ಉಗ್ರರಾಗಿರುವಂತಹ ಅಬ್ದುಲ್ ಮತೀನ್ ತಾಹಾ ಮತ್ತು ಇನ್ನೊಬ್ಬ ಈ ಒಂದು ಬಾಂಬ್ ಬ್ಲಾಸ್ಟ್ ಅನ್ನ ಅಂದ್ರೆ ರಾಮೇಶ್ವರಂ ಕೆಫೆಗೆ ಬಂದು ಬಾಂಬ್ ಅನ್ನ ಇಟ್ಟು ಹೋಗಿದ್ದಂತಹ ಮುಸಾವಿರ್ ಹುಸೇನ್ ಅನ್ನ ಏಪ್ರಿಲ್ 12ರಂದು ಎನ್ಐಎ ಅಧಿಕಾರಿಗಳು ಪಶ್ಚಿಮ ಬಂಗಾಳದಿಂದ ಅರೆಸ್ಟ್ ಮಾಡಿ ಕರೆತಂದಿರುವುದು. ತದನಂತರ ಇಬ್ಬರನ್ನು ಸಹ ತೀವ್ರ ವಿಚಾರಣೆಯನ್ನು ನಡೆಸಿ ಆ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಆರೋಪಿಗಳನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ರು. ಸದ್ಯ ಈ ಒಂದು ತನಿಖೆಯ ಭಾಗವಾಗಿ ಇವತ್ತು ಬೆಳಗ್ಗೆ 6 ಗಂಟೆಗೆ ರಾಮೇಶ್ವರಂ ಕೆಫೆಗೆ ಒಬ್ಬ ಆರೋಪಿ ಅಂದ್ರೆ ಈ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿದಂತಹ ಆದ್ರೆ ಇಲ್ಲಿಗೆ ಬಂದು ಬಾಂಬ್ ಇಟ್ಟಿದ್ದಂತಹ ಮುಸಾವಿರ್ ಹುಸೇನ್ ಅನ್ನ ಕರೆತಂದು ಸ್ಥಳ ಮಹಜರು ಪ್ರಕ್ರಿಯೆಯನ್ನ ನಡೆಸ್ತಾ ಇರುವಂತದ್ದು. ಕಳೆದ 1 ಗಂಟೆಯಿಂದಲೂ ಸಹ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಎನ್ಐಎ ಅಧಿಕಾರಿಗಳು ನಡೆಸ್ತಿರುವಂತದ್ದು. ಇನ್ನು ಈ ಸ್ಥಳದಲ್ಲಿ ಈ ಒಂದು ಬಿಗಿ ಭದ್ರತೆಯನ್ನು ಸಹ ಪೊಲೀಸರು ಕೈಗೊಂಡಿದ್ದು, ಜೊತೆಗೆ ತಾತ್ಕಾಲಿಕವಾಗಿ ರಾಮೇಶ್ವರಂ ಕೆಫೆಯನ್ನು ಸಹ ಕ್ಲೋಸ್ ಮಾಡಲಾಗಿದೆ. ಕ್ಯಾಮರಾಮನ್ ರಮೇಶ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತಹ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಸಂಬಂಧ ಈಗ ಎನ್ಐಎ ಅಧಿಕಾರಿಗಳು ಓರ್ವ ಪ್ರಮುಖ ಆರೋಪಿಯನ್ನ ಕರೆತಂದು ಈಗ ಸ್ಪಾಟ್ ಮಹಜರನ್ನ ಮಾಡ್ತಾ ಇರುವಂತದ್ದು. ಏನು ಮಾರ್ಚ್ 1ರಂದು ಇದೇ ಒಂದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಈ ಪ್ರಕರಣವನ್ನ ಕೈಗೆತ್ತಿಕೊಂಡಿದ್ದಂತಹ ಎನ್ಐಎ ಅಧಿಕಾರಿಗಳು ಇದುವರೆಗೂ 5 ಆರೋಪಿಗಳನ್ನ ಬಂಧಿಸಿ ತೀವ್ರವಾದಂತಹ ವಿಚಾರಣೆಯನ್ನು ನಡೆಸಿದ್ರು. ಅದರಲ್ಲಿ ಈ ಒಂದು ಪ್ರಕರಣದ ಅಂದ್ರೆ ಈ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಮಾಸ್ಟರ್ ಮೈಂಡ್ ಎಂದೇ ಕರೆಯಲಾಗ್ತಿರುವಂತಹ ಶಂಕಿತ ಉಗ್ರರಾಗಿರುವಂತಹ ಅಬ್ದುಲ್ ಮತೀನ್ ತಾಹಾ ಮತ್ತು ಇನ್ನೊಬ್ಬ ಈ ಒಂದು ಬಾಂಬ್ ಬ್ಲಾಸ್ಟ್ ಅನ್ನ ಅಂದ್ರೆ ರಾಮೇಶ್ವರಂ ಕೆಫೆಗೆ ಬಂದು ಬಾಂಬ್ ಅನ್ನ ಇಟ್ಟು ಹೋಗಿದ್ದಂತಹ ಮುಸಾವಿರ್ ಹುಸೇನ್ ಅನ್ನ ಏಪ್ರಿಲ್ 12ರಂದು ಎನ್ಐಎ ಅಧಿಕಾರಿಗಳು ಪಶ್ಚಿಮ ಬಂಗಾಳದಿಂದ ಅರೆಸ್ಟ್ ಮಾಡಿ ಕರೆತಂದಿರುವುದು. ತದನಂತರ ಇಬ್ಬರನ್ನು ಸಹ ತೀವ್ರ ವಿಚಾರಣೆಯನ್ನು ನಡೆಸಿ ಆ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಆರೋಪಿಗಳನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ರು. ಸದ್ಯ ಈ ಒಂದು ತನಿಖೆಯ ಭಾಗವಾಗಿ ಇವತ್ತು ಬೆಳಗ್ಗೆ 6 ಗಂಟೆಗೆ ರಾಮೇಶ್ವರಂ ಕೆಫೆಗೆ ಒಬ್ಬ ಆರೋಪಿ ಅಂದ್ರೆ ಈ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿದಂತಹ ಆದ್ರೆ ಇಲ್ಲಿಗೆ ಬಂದು ಬಾಂಬ್ ಇಟ್ಟಿದ್ದಂತಹ ಮುಸಾವಿರ್ ಹುಸೇನ್ ಅನ್ನ ಕರೆತಂದು ಸ್ಥಳ ಮಹಜರು ಪ್ರಕ್ರಿಯೆಯನ್ನ ನಡೆಸ್ತಾ ಇರುವಂತದ್ದು. ಕಳೆದ 1 ಗಂಟೆಯಿಂದಲೂ ಸಹ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಎನ್ಐಎ ಅಧಿಕಾರಿಗಳು ನಡೆಸ್ತಿರುವಂತದ್ದು. ಇನ್ನು ಈ ಸ್ಥಳದಲ್ಲಿ ಈ ಒಂದು ಬಿಗಿ ಭದ್ರತೆಯನ್ನು ಸಹ ಪೊಲೀಸರು ಕೈಗೊಂಡಿದ್ದು, ಜೊತೆಗೆ ತಾತ್ಕಾಲಿಕವಾಗಿ ರಾಮೇಶ್ವರಂ ಕೆಫೆಯನ್ನು ಸಹ ಕ್ಲೋಸ್ ಮಾಡಲಾಗಿದೆ. ಕ್ಯಾಮರಾಮನ್ ರಮೇಶ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.